ಪತಿಗೆ ತಾನು ಪೋರ್ನ್ ಸ್ಟಾರ್ ಆಗುವ ಮಹದಾಸೆ, ಪತ್ನಿ ಜೊತೆಯ ಸೆಕ್ಸ್ ವಿಡಿಯೋ ಜಾಲತಾಣಕ್ಕೆ ಅಪ್ಲೋಡ್. ಪಾಪಿ ಪತಿಯ ಕೆಲಸಕ್ಕೆ ಬೆಚ್ಚಿ ಬಿದ್ದ ದೇಶದ ಜನತೆ. ಸಮಾಜದಲ್ಲಿ ಎಂತೆಂಥ ಜನ ಇದ್ದಾರೆ ನೋಡಿ. ಒಬ್ಬೊಬ್ಬರದ್ದು ಒಂದೊಂದು ಕ್ಯಾರೆಕ್ಟರ್. ಕೆಲವೊಂದು ಮನಸ್ಥಿತಿಯಂತೂ ಚಿತ್ರ ವಿಚಿತ್ರ. ಕೆಲವರಿಗಂತೂ ಮನುಷ್ಯರೇ ಅಲ್ಲ ಅನ್ನೋ ಮಟ್ಟಿಗೆ ನಡೆದುಕೊಳ್ತಾರೆ. ಹಾಗೆ ಮಧ್ಯಪ್ರದೇಶದ ರೇವಾ ಜಿಲ್ಲೆಯಲ್ಲಿ ಒಬ್ಬನಿದ್ದಾನೆ. ಆತ ಒಬ್ಬ ಸೈಕೋ ಅನ್ಸುತ್ತೆ. ಅವನು ಫೇಮಸ್ ಆಗಲು ತನ್ನ ಪತ್ನಿಯ ಜೊತೆಗಿನ ಸೆಕ್ಸ್ ವಿಡಿಯೋವನ್ನೇ ಸಾಮಾಜಿಕ ಜಾಲತಾಣಕ್ಕೆ ಅಪ್ಲೋಡ್ ಮಾಡಿದ್ದಾನೆ. ಎಸ್, ಎಂಥ ಆಘಾತಕಾರಿ ವಿಷಯ ಅಲ್ವಾ? ಕಟ್ಟಿಕೊಂಡ ಹೆಂಡತಿ ಜೊತೆಗಿನ ಖಾಸಗಿ ವಿಡಿಯೋವನ್ನು ಅಪ್ಲೋಡ್ ಮಾಡುತ್ತಾನೆ ಅಂದರೆ ಅವನ ಮನಸ್ಥಿತಿ ಹೇಗಿರಬೇಡ. ಈತ ಸಾಮಾನ್ಯ ಮನಸ್ಥಿತಿ ಹೊಂದಿದವನಲ್ಲ. ಪೋರ್ನ್ ವ್ಯಸನಿಯಾಗಿದ್ದ, ತನ್ನನ್ನು ತಾನು ಸ್ಟಾರ್ ಮಾಡಿಕೊಳ್ಳಲು ಬಯಸಿದ್ದ. ಇಷ್ಟೇ ಅಲ್ಲ, ಈತ ಹೆಚ್ಚು ಹೆಚ್ಚು ಪೋರ್ನ್ ಸೈಟ್ ಬಳಕೆದಾರನಾಗಿದ್ದ. ಅಲ್ಲಿ ಅವನು ನೋಡಿದ ಪಾತ್ರಗಳನ್ನು ಆರಾಧಿಸುತ್ತಿದ್ದ, ಅನುಭವಿಸುತ್ತಿದ್ದ ಅಂತ ತಿಳಿದು ಬಂದಿದೆ. ಈ ಕೆಟ್ಟ ಗೀಳಿನಿಂದ ಪ್ರೇರಿತನಾಗಿ ಅವನು ತನ್ನ ಹೆಂಡತಿಯೊಂದಿಗಿನ 13 ನಿಮಿಷ 14 ಸೆಕೆಂಡುಗಳ ಖಾಸಗಿ ವಿಡಿಯೋವನ್ನು ರೆಕಾರ್ಡ್ ಮಾಡಿ ನಂತರ ಅದನ್ನು ಉದ್ದೇಶಪೂರ್ವಕವಾಗಿ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಮಾಡಿದ್ದಾನೆ. ಅದನ್ನು ತಿಳಿದ ಪತ್ನಿ ದೊಡ್ಡ ಗಲಾಟೆ ಮಾಡಿದ್ಲು, ಪ್ರತಿಭಟಿಸಿದ್ಲು. ಯಾಕೆ ಹೀಗೆ ಮಾಡಿದೆ ಅಂತ ಕಣ್ಣೀರು ಹಾಕಿ ಕೇಳಿದ್ಲು. ಆಗ ಅಸಲಿ ಮಾಹಿತಿ ಬೆಚ್ಚಿಟ್ಟಿದ್ದಾನೆ. ಹಾಗಾದರೆ ಅವನು ಹೇಳಿದ್ದೇನು ಗೊತ್ತಾ? ನಾನು ಉದ್ದೇಶಪೂರ್ವಕವಾಗಿ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೇನೆ ಮತ್ತು ನನಗೆ ಯಾವುದೇ ಬೇಸರವಿಲ್ಲ. ಜನರು ನನ್ನನ್ನು ಗುರುತಿಸಬೇಕು, ನಾನು ಜನಪ್ರಿಯನಾಗಬೇಕೆಂದು ನಾನು ಬಯಸುತ್ತೇನೆ ಅಂತ ಯಾವುದೇ ಬೇಸರದ ಭಾವನೆ ಇಲ್ಲದೆ ಹೇಳಿದ್ದಾನೆ. ಪತ್ನಿಯ ವಿಡಿಯೋ ವೈರಲ್ ಆದ ನಂತರ ಬಲಿಪಶು ಆದ ಪತ್ನಿ ಮಾನಸಿಕವಾಗಿ ನೊಂದಿದ್ದಾಳೆ. ಅವನು ಅದನ್ನು ಸಂಬಂಧಿಕರಿಗೆ ಮತ್ತು ಸ್ನೇಹಿತರಿಗೆ ಕಳುಹಿಸಿದ್ದನಂತೆ. ಹೀಗಾಗಿ ಅವಳು ಕುಗ್ಗಿ ಹೋಗಿದ್ದಾಳೆ. ಕಣ್ಣೀರು ಹಾಕುತ್ತಾ, ನಾನು ಸಾಮಾಜಿಕವಾಗಿ ಅವಮಾನಿತಳಾಗಿದ್ದೇನೆ. ಅವನು ನನಗೆ ಎಲ್ಲಿಯೂ ಮುಖ ತೋರಿಸದಂತೆ ಮಾಡಿದ್ದಾನೆ. ಅವನು ನನ್ನ ಜೀವನವನ್ನು ಹಾಳು ಮಾಡಿದ್ದಾನೆ. ಅವನು ಮನುಷ್ಯನಲ್ಲ, ಅವನು ಮೃಗ ಅಂತ ಗೋಗರೆದಿದ್ದಾಳೆ. ಈ ವ್ಯಕ್ತಿಯ ಕುಚೇಷ್ಟೆ ಇಷ್ಟೇ ಅಲ್ಲ, ಈತ ವರದಕ್ಷಿಣೆಗಾಗಿ ಆಗಾಗ ಕಿರುಕುಳ ಕೂಡ ಕೊಡುತ್ತಿದ್ದಂತೆ. ಈ ಬಗ್ಗೆ ಪತ್ನಿಯ ಸಹೋದರ ಹೇಳಿಕೆ ಕೊಟ್ಟಿದ್ದಾನೆ. ಆರೋಪಿ ಪತಿ 3 ಲಕ್ಷ ರೂಪಾಯಿಗಳಿಗೆ ಬೇಡಿಕೆ ಇಟ್ಟಿದ್ದಂತೆ. ಅಷ್ಟು ಕೊಡಲಾಗದ ಪತ್ನಿಯ ಮನೆಯ ಕಡೆಯವರು 2 ಲಕ್ಷ ರೂಪಾಯಿಗಳನ್ನು ನೀಡಿದ್ದಾರೆ. ಆದರೆ ಉಳಿದ ಮೊತ್ತಕ್ಕಾಗಿ ಅವನು ತನ್ನ ಸಹೋದರಿಗೆ ಕಿರುಕುಳ ನೀಡುತ್ತಲೇ ಇದ್ದನಂತೆ. ಈ ಸಹೋದರನ ಪ್ರಕಾರ ಆತ ಹೇಳಿದಷ್ಟು ಹಣ ಸಿಗದ ಕಾರಣ ಕೋಪದಿಂದ ಅವನು ಖಾಸಗಿ ವಿಡಿಯೋವನ್ನು ಸೋರಿಕೆ ಮಾಡಿದ್ದಾನೆ ಎನ್ನಲಾಗಿದೆ. ಸದ್ಯ ಆತನ ವಿರುದ್ಧ ದೂರು ದಾಖಲಾಗಿದ್ದು ಆರೋಪಿ ಮುಂಬೈನಲ್ಲಿ ತಲೆಮರೆಸಿಕೊಂಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಆದರೆ ಇಲ್ಲೊಂದು ದುರಂತ ನೋಡಿ. ಪತಿಯ ಈ ಕೃತ್ಯದ ಬಗ್ಗೆ ದೂರು ನೀಡಲು ಹೋದರೆ ಆರಂಭದಲ್ಲಿ ಅದೇ ಪೊಲೀಸ್ ಠಾಣೆಯ ಪೊಲೀಸರು ಯಾವುದೇ FIR ದಾಖಲಿಸಿರಲಿಲ್ಲ. ಆದರೆ ಯಾವಾಗ ವಿಡಿಯೋ ಬಹಿರಂಗವಾಯಿತೋ ಆಗ FIR ದಾಖಲಿಸಿದ್ದಾರಂತೆ. ಸದ್ಯ ಆರೋಪಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಮುಂಬೈಗೆ ತೆರಳಿ ಹುಡುಕಾಟ ನಡೆಸಲು ಪೊಲೀಸ್ ತಂಡವನ್ನು ಕಳಿಸಲಾಗುತ್ತಿದೆ. ಶೀಘ್ರದಲ್ಲೇ ಆತನನ್ನು ಬಂಧಿಸಲಾಗುವುದು ಅಂತ ಪೊಲೀಸ್ ಅಧಿಕಾರಿಗಳು ಹೇಳಿದ್ದಾರೆ. ಏನೇ ಆಗಲಿ, ಇಂಥ ಕೆಟ್ಟ ವ್ಯಕ್ತಿಗಳಿಂದಲೇ ಸಮಾಜ ಹೀಗೆ ಹದಗೆಟ್ಟು ಹೋಗ್ತಿರೋದು. ಆತನಿಗೆ ಮದುವೆ ಯಾಕೆ ಬೇಕಿತ್ತು ಅಲ್ವಾ? ಇಂಥ ಸೈಕೋ ಆಗಿದ್ರೆ ಮದುವೆ ಆಗದೆ ಹಾಗೆ ಇರಬೇಕಾಗಿತ್ತು. ಪಾಪ ಆ ಹೆಣ್ಣು ಮಗಳು ಏನು ತಪ್ಪು ಮಾಡಿದ್ಲು? ಅವಳ ಬಾಳು ಹಾಳಾಯಿತು, ಸಮಾಜದಲ್ಲಿ ತಲೆ ಎತ್ತಿ ತಿರುಗದಂತೆ ಆಯಿತು, ಕಣ್ಣೀರಲ್ಲಿ ಕೈ ತೊಳೆಯುವಂತೆ ಆಯಿತು. ಒಟ್ಟಾರೆ ಇಂಥ ವ್ಯಕ್ತಿಗಳಿಗೆ ಶಿಕ್ಷೆ ಆಗಲೇಬೇಕು. ಇಲ್ಲದಿದ್ದರೆ ಇಂಥವರು ಮತ್ತಷ್ಟು ಜನ ಹುಟ್ಟಿಕೊಳ್ತಾರೆ. ಈತನಿಗೆ ನೀಡೋ ಶಿಕ್ಷೆ ಇತರರಿಗೂ ಪಾಠ ಆಗಬೇಕು. ಆಗಲೇ ಸಮಾಜದಲ್ಲಿ ಇಂಥ ಕ್ರಿಮಿಗಳನ್ನು ಮಟ್ಟ ಹಾಕೋದಕ್ಕೆ ಸಾಧ್ಯವಾಗುತ್ತೆ.